ಮಂಜುಳಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ತಾಲಿಪಟ್ಟು ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ರೈಸಲ್ಲಿ ಉಳಿದಿರ್ತಕ್ಕಂಥ ರೈಸಲ್ಲಿ ಯಾವ ರೀತಿ ತಾಲಿಪಟ್ಟು ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಸಾಮಾನು ತುಂಬಾ ಇದೆ, ಆದರೆ ಇದು ರುಚಿ ಮಾತ್ರ ಅದ್ಭುತವಾಗಿದೆ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ಇದು ಚಟ್ನಿ ಮಾಡಲಿಕ್ಕೆ ಶೇಂಗಾ ಹುರಿದಿದ್ದೀನಿ, ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಖಾರ ಪುಡಿ, ಕೊತ್ತಂಬರಿ ಮತ್ತು ಕರಿಬೇವು, ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಈ ಚಟ್ನಿಗೆ ಇಷ್ಟೇ ಇದು. ಈ ತಾಲಿಪಟ್ಟಿಗೆ ಈ ಶೇಂಗಾ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಸಣ್ಣಕ್ಕೆ ನೀರುಳ್ಳಿ 2 ಕಟ್ ಮಾಡಿಟ್ಟಿದ್ದೀನಿ, 2 ಹಸಿಮೆಣ್ಸಿಕಾಯಿ ಕಟ್ ಮಾಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿದ್ದೀನಿ, ಕ್ಯಾರೆಟ್ 2 ತುರಿದಿದ್ದೀನಿ, ಸ್ವಲ್ಪ ಕರಿಬೇವು. ಇದು ಜೋಳದ ಹಿಟ್ಟು 1/4 ಬಟ್ಲ ತೊಗೊಂಡಿದ್ದೀನಿ. ಇದು ಅಕ್ಕಿ ಹಿಟ್ಟು 1/4 ಬಟ್ಲ. ಇದು ಹೋಳಿಗೆ ರವೆ 2 ಚಮಚದಷ್ಟು ತೊಗೊಂಡಿದ್ದೀನಿ. ಇದು ತೆಳ್ಳ ಅವಲಕ್ಕಿ. ಇದು ದಪ್ಪ ಅವಲಕ್ಕಿ ಕೂಡ ನಾವು ಪುಡಿ ಮಾಡಿ ಹಾಕೋಬೋದು. ಇದು ತೆಳ್ಳ ಅವಲಕ್ಕಿ ತೊಗೊಂಡಿದ್ದೀನಿ, ದಪ್ಪ ಅವಲಕ್ಕಿನ ನೆನೆಸ್ಬಿಟ್ಟು ಹಾಕೋಬೋದು. ಇದು ಕಡಲೆ ಹಿಟ್ಟು 1/4 ಬಟ್ಲದಷ್ಟು ತೊಗೊಂಡಿದ್ದೀನಿ. ಇದು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. 1 ಲೋಟ ಉಗುರು ಬೆಚ್ಚಗಿರೋ ನೀರು ತೊಗೊಂಡಿದ್ದೀನಿ. 1 ಚಮಚ ಜೀರಿಗೆ, 1/4 ಚಮಚ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳಾದರೂ ತೊಗೋಬೋದು. ಅರ್ಧ ಚಮಚದಷ್ಟು ಗರಂ ಮಸಾಲ, 1 ಚಮಚದಷ್ಟು ಖಾರ ಪುಡಿ, ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಈಗ ಯಾವ ರೀತಿ ಕಲಸೋದು ಅಂತ ಹೇಳ್ತೀನಿ, ಬನ್ನಿ. ಈ ಅನ್ನನ 1-2 ಸರಿ ಚೆನ್ನಾಗಿ ತೊಳ್ಕೊಬೇಕು. ಈಗ ಇದಕ್ಕೆ ಕೊಬ್ಬರಿ ತುರಿ ಮತ್ತು ಅವಲಕ್ಕಿ ಹಾಕ್ತಾಯಿದ್ದೀನಿ, ತೆಳ್ಳ ಅವಲಕ್ಕಿ, ರವೆ, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಇಲ್ಲಿ ನಾವು ಹೆಚ್ಚಿಟ್ಟಿರ್ತಕ್ಕಂಥ ಎಲ್ಲ ಐಟಮ್ಸನ್ನು ಹಾಕಿ ಇದನ್ನು ಎಲ್ಲ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಇದಕ್ಕೆ ಉಗುರು ಬೆಚ್ಚಗೆ ನೀರನ್ನ ಹಾಕ್ಕೊಂಡು ಕಲಿಸ್ಬೇಕು. ಇದಕ್ಕೆಲ್ಲ ದಿನಸು ಹಾಕಿದ್ದೀನಿ, ಚೆನ್ನಾಗಿ ಇಟ್ಟು ಕಲಿಸೋಣ. ಸ್ವಲ್ಪ ನೀರು ಅಂದರೆ ಅರ್ಧ ಲೋಟ ನೀರು ಹೋಗುತ್ತಷ್ಟೇ. ಚೆನ್ನಾಗಿ ಇಟ್ಟು ಕಲಿಸೋಣ. ಇಟ್ಟು ಈ ರೀತಿ ಕಲಿಸ್ಬೇಕು. ತೀರಾ ಮೆತ್ತಗೆ ಇರಬಾರ್ದು, ತೀರಾ ಗಟ್ಟಿನೇ ಇರಬಾರ್ದು, ಈ ರೀತಿ ಇರಬೇಕು. ನೀರು ಜಾಸ್ತಿ ಹೋಗಿಲ್ಲ, 1/4 ಲೋಟ ನೀರು ಹೋಗಿದೆ ಅಷ್ಟೇ. ಈಗ ತಾಲಿಪಟ್ಟು ಮಾಡೋಣ, ನೆನೆಯೋ ಆಗುತ್ತೆ ಇಲ್ಲ. ಈ ರೀತಿ ಇಟ್ಟು ಕಲಿಸ್ಕೊಂಡ್ಮೇಲೆ ಈ ರೀತಿ 1 ಇಡಿ ಆಗೋಷ್ಟು ಈ ಥರ ಉಳ್ಳಿ ಮಾಡ್ಕೊಳ್ಳಿ. ತಾಲಿಪಟ್ಟು ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ನಾನು ಮಣೆ ಲತುಡಿ ತೊಗೊಂಡಿದ್ದೀನಿ, ಇದು ಹೋಳಿಗೆ ಎಲೆ ತೊಗೊಂಡಿದ್ದೀನಿ. ಇದ್ರ ಮೇಲೆ ತಾಲಿಪಟ್ಟನ್ನು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ತಟ್ಬಿಟ್ಟು ಬೇಯಿಸ್ತಾ ಇದ್ದೇವೆ. ನೋಡ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದು 1 ಸಾರಿ ಹಚ್ಕೊಂಡ್ರೆ ಸಾಕು, ಮತ್ತೆ ಹಚ್ಚೋ ಅಗತ್ಯ ಇಲ್ಲ. ಈ ರೀತಿ ಹಚ್ಕೊಂಡ್ಬಿಟ್ಟು ತಾಲಿಪಟ್ಟನ್ನು ಈ ರೀತಿ ಕೈಯಿಂದಾದರೂ ಪ್ರೆಸ್ ಮಾಡ್ಬೋದು, ಅಥವಾ ಲತುಡಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ಎಷ್ಟು ತೆಳ್ಳ ಬೇಕಾದರೂ ಉದ್ಬೋದು. ಒಂದು ಕೈಯಿಂದ ತೊಟ್ಬಿಟ್ಟು ತೋರಿಸ್ತಾ ಇದ್ದೀನಿ, ಒಂದು ಉದ್ಬಿಟ್ಟು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಇದೇ ಹಾಕಿರ್ತಕ್ಕಂಥ ಎಲ್ಲ ಪ್ರೊಸೆಸ್ ಹಿಟ್ಟಿಗೆ ನಾವು ಬೆಳಗ್ಗೆ ಉಳಿದಿರ್ತಕ್ಕಂಥ ತಿಂಡಿ ಅಂದರೆ ಉಪ್ಪಿಟ್ಟು, ಅವಲಕ್ಕಿ, ಮಂಡಕ್ಕಿ, ಪಲಾವು ಏನೇ ಮಾಡಿದ್ರೂ ನಾವು ಈ ಹಿಟ್ಟೊಳಗೆ ಬೆರೆಸ್ಕೊಂಡು ರಾತ್ರಿ ಫ್ರೆಶ್ಶಾಗಿ ತಾಲಿಪಟ್ಟನ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಅವತ್ತಿಂದ ಅವತ್ತೇ ನಾವೆಲ್ಲ ದಿನಸನ್ನು ಖಾಲಿ ಮಾಡ್ಬೋದು, ಏನೂ ಉಳಿಸೋ ಅಗತ್ಯ ಇಲ್ಲ, ಫ್ರಿಜ್ಜಲ್ಲಿ ಇಡೋ ಅಗತ್ಯ ಇಲ್ಲ. ಅವತ್ತಿಂದ ಅವತ್ತೇ ಖಾಲಿ ಮಾಡಿದರೆ ಚೆನ್ನಾಗಿರುತ್ತೆ. ಈ ತಾಲಿಪಟ್ಟು 1 ಸತಿ ಮಾಡ್ಕೊಳ್ಳಿ, ನೀವು ಮತ್ತೆ ಮಾಡೇ ಮಾಡ್ತೀರಾ. ಈ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಕೈಯಿಂದನೇ ತಟ್ಬೋದು ಅಥವಾ ಲತುಡಿಯಿಂದನೂ ಉದ್ಬೋದು. ನಾವು ಉಗುರು ಬೆಚ್ಚಗೆ ಇರ್ತಕ್ಕಂಥ ನೀರಲ್ಲಿ ಕಲಸಿರೋದ್ರಿಂದ ಹಿಟ್ಟು ಜಿಗಿ ಇರುತ್ತೆ, ಏನೂ ತಾಲಿಪಟ್ಟು ಕಟ್ಟಾಗಲ್ಲ. ಈಗ ಇದನ್ನು ಹಂಚಿಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 2 ಕಡೆನೂ ಬೇಯಿಸ್ತಾ ಇದ್ದೀನಿ. ನೋಡಿ ತಾಲಿಪಟ್ಟು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಇದನ್ನು ನಾವು ಕೈಯಿಂದನೂ ತೊಟ್ಬೋದು ಅಥವಾ ಲತುಡಿಯಿಂದನೂ ಈ ರೀತಿ ಉದ್ಬೋದು. ಇದು ತುಂಬ ಚೆನ್ನಾಗಿ ಬರುತ್ತೆ. ಉದ್ದಿದ್ರೂ ಓಕೆ ಅಥವಾ ಕೈಯಿಂದ ತಟ್ಟಿದ್ರೂ ಓಕೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾವೆಷ್ಟು ತೆಳ್ಳ ಬೇಕಾದರೂ ಮಾಡ್ಕೋಬೋದು. ಇದಕ್ಕೆ ಶೇಂಗಾ ಚಟ್ನಿ ಮಾಡಿದ್ದೀನಿ, ಇದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತಾಲಿಪಟ್ಟು ಶೇಂಗಾ ಚಟ್ನಿ ತುಂಬಾ ಕಾಂಬಿನೇಷನ್ನು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಈಗ ಇದನ್ನು ತಾಲಿಪಟ್ಟು ರೆಡಿ ಆಗ್ತಾಯಿದೆ, ಸರ್ವ್ ಮಾಡೋಣ. ನೋಡಿ, ಲತುಡಿಯಿಂದ ನಾವು ಈ ರೀತಿ ಕೂಡ ತೆಳ್ಳಗೆ ಉದ್ಕೋಬೋದು ತಾಲಿಪಟ್ಟನ್ನು. ಇದನ್ನು ನಾವು 2 ಕಡೆನೂ ಚೆನ್ನಾಗಿ ಎಣ್ಣೆ ಹಾಕಿ ಬೇಯಿಸಬೇಕು. 2 ಸ್ಪೂನಷ್ಟು ಎಣ್ಣೆ ಹಾಕಿದರೆ ಸಾಕು. ಸಖತ್ ಟೇಸ್ಟಿಯಾಗಿರ್ತಕ್ಕಂಥ ತಾಲಿಪಟ್ಟು ರೆಡಿ. ಶೇಂಗಾ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ.
ಇದು ಟೇಸ್ಟ್ ಹೇಗಿತ್ತು ಅಂತ ನೀವು ಕೂಡ ಮನೇಲಿ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ. ಇದು ಎಲ್ರಿಗೂ ಇಷ್ಟಪಡ್ತಾರೆ. ದಿನಾ ತಿಂಡಿ ತಿಂದು ತಿಂದು ಬೋರ್ ಆಗಿರುತ್ತೆ. ಈ ರೀತಿ ಒಂದಿನ ಡಿಫ್ರೆಂಟಾಗಿ ತಾಲಿಪಟ್ಟು ಮಾಡಿದಾಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಕೇಳಿಬಿಟ್ಟು ಇನ್ನೂ ಬೇಕು ಅಂತ ಕೇಳಿ ಹಾಕಿಸ್ಕೊತಾರೆ. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಮಾಡ್ಕೊಳ್ಳಿ. ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಈ ವಿಡಿಯೋ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.